ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಕುಕಿಂಗ್ ವ್ಲಾಗ್ಸ್. ಇವತ್ತು ಬೆಳಗ್ಗೆ 5 ಗಂಟೆ 5:30 ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಇವತ್ತು ಎಲ್ಲಿಗೆ ರೆಡಿ ಆಯ್ತಾರೆ ಮಕ್ಕಳು ಅಂದರೆ, ಇವತ್ತು ಸ್ಕೂಲಿಂದ ಒನ್ ಡೇ ಟ್ರಿಪ್ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗ್ತಿದ್ರು. ಹಿರಿಯೂರ ಹತ್ರ ಏನೋ ವಾಟರ್ ಗೇಮ್ ಇದೆಯಂತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ರು. ಡೈಲಿ ಎಬ್ರಿಸಿದ್ರೆ ಎದ್ದೇಳಲ್ಲ. ಇವತ್ತು ಟ್ರಿಪ್ ಇರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಮಕ್ಕಳೆಲ್ಲ ರೆಡಿ ಆಯ್ತಿದ್ರು. ಇದು ನಮ್ಮನೆಯದು. ಮಕ್ಕಳನ್ನ ಎಬ್ರಿಸಿದ್ರೆ ಇದಂತೂ ಸಖತ್ತು ತುಂಟಾಟ ಮಾಡ್ತಿತ್ತು ಬೆಕ್ಕು. ನೋಡಿ ನನ್ನ ಮಗ ಏನು ಖುಷಿಯಾಗಿ ರೆಡಿ ಆಯ್ತಿದ್ದೇನೆ ಅಂತ. ಹಾಗೆ ನಾನು ಇಲ್ಲಿ ಬಟ್ಟೆ ಪ್ಯಾಕ್ ಮಾಡ್ತಿದ್ದೆ. ಅಂದರೆ ವಾಟರ್ ಗೇಮ್ ಹಾಕಾದ್ಮೇಲೆ ಆಡಾದ್ಮೇಲೆ ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತಲ್ಲ, ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಕಳಿಸಿ ಅಂತ ಹೇಳಿದರು ಸ್ಕೂಲಲ್ಲಿ. ಅದಕ್ಕೋಸ್ಕರ ಒಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಒಂದು ವಾಟರ್ ಬಾಟ್ಲಲ್ಲಿ ನೀರು ಎತ್ತಿಕ್ಕೊತಿದ್ದೆ. ಈ ವಿಡಿಯೋ ನನ್ನ ಫಸ್ಟ್ನೇ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ ಟ್ರಿಪ್ ಇರೋದ್ರಿಂದ ಬೇಗ ಎದ್ದು ರೆಡಿ ಆಯ್ತಿರೋ. ದೊಡ್ಡ ಮಗ ಅಲ್ಲೇ ಒನ್ ಡೇ ಟ್ರಿಪ್ ಮೈಸೂರು GRSಗೆ ಕರ್ಕೊಂಡು ಹೋಗಿದ್ದು. 4th 5th ಅವ್ರನ್ನ. ಇವರು ಫಸ್ಟ್ ಸೆಕೆಂಡ್ ಅವ್ರನ್ನ ಇವತ್ತು ವಾಟರ್ ಗೇಮ್ಗೆ ಕರ್ಕೊಂಡು ಹೋಗ್ತಿದ್ರು. ಅದಕ್ಕೋಸ್ಕರ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಅವನಿಗೂ ಕಾಫಿ ಮಾಡಿಕೊಟ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಸ್ಕೂಲ್ ಹತ್ರ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನು ಟೈಮ್ ಐತೆ ಕಣೋ, ಸುಮ್ಮನೆ ಇರೋ ಅಂತಂದ್ರು ಕೇಳ್ತಿಲ್ಲ. 5ವರೆಗೆ ಅವ್ರು ಹೇಳಿರೋದು 6 ಗಂಟೆ 6ವರೆಗೆ. ಇವನಲ್ಲೇ 5 ಗಂಟೆ 5ವರೆಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಬಿಟ್ಟು ಬಾರಮ್ಮ ಅಂತ ಹಿಂಸೆ ಮಾಡ್ತಿದ್ದ. ಇವಾಗ ಸರಿ ಆಯಿತು ನಡಿಯಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟು ಬರೋಣ ಅಂತ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ಇನ್ನು ಕತ್ಲೇನೇ ಆಗಿತ್ತು, 5:30 6 ಗಂಟೆ ಆಗಿತ್ತು. ಇವಾಗ ಸ್ಕೂಲ್ ಹತ್ರ ಬಿಡೋಣ ಅಂತ ಬೈಕ್ ತಗೊಂಡು ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ. ತುಂಬ ಚಳಿ ಇರೋದ್ರಿಂದ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೆ ನಾನಂತೂ. ಆದರೆ ಇವನು ಮಾತ್ರ ಟೋಪಿ ಹಾಕ್ಕೊಳ್ಳೋ ಅಂದರೆ ನಂಗೆ ಚಳಿನೂ ಇಲ್ಲ ಏನೂ ಇಲ್ಲ ಅಂತ ಅಂತಿದ್ದ. ಆದರೂ ಬೈದ್ಬಿಟ್ಟು ಸ್ವೆಟರ್ ಹಾಕ್ಬಿಟ್ಟು ಕರ್ಕೊಂಡು ಸ್ಕೂಲ್ ಹತ್ರ ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಆದರೂ ಈ ಸಲ ತುಂಬ ಥಂಡಿ ಮತ್ತು ವೆದರ್ ಬೇರೆ ಸರಿ ಇಲ್ಲ. ಬಿಸಿಲು ಅಂತಲೂ ಇಲ್ಲ, ಏನಿಲ್ಲ. ಈ ಸತಿ ಅಂತೂ ತುಂಬ ಚಳಿ ಇದೆ. ಆದರೂ ಸ್ಕೂಲ್ ಹತ್ರ ಬಿಡಲೇಬೇಕಲ್ಲ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಅವರು ಈ ವೆದರಲ್ಲೇ ಟ್ರಿಪ್ ಹಾಕಿದ್ದಾರೆ. ಕರ್ಕೊಂಡು ಹೋಗ್ತಾಯಿದ್ದೀನಿ ಬಿಡೋಣ ಅಂತ ಹೇಳ್ಬಿಟ್ಟು. ಇವತ್ತು 8 9ಕ್ಕೆ ಜಾತ್ರೆ ಇರೋದ್ರಿಂದ ಸುಮಾರು 8 ದಿವಸದಿಂದ ಲೈಟಿಂಗ್ಸ್ ಹಾಕಿದ್ದಾರೆ. ಇಲ್ಲಿ 8 9ಕ್ಕೆ ಜಾತ್ರೆ ತುಂಬ ಜೋರಾಗಿ ನಡೆಯುತ್ತೆ. ಇವತ್ತು ಗುರುವಾರ ಅನ್ನದಾನ ಕಾರ್ಯಕ್ರಮ ಇದೆ ಗಣಪತಿ ಪೆಂಡಲಲ್ಲಿ. ಅದು ಸಹ ತುಂಬ ಜೋರಾಗಿ ನಡೆಯುತ್ತೆ. ಇವಾಗ ಸ್ಕೂಲ್ ಹತ್ರ ಬಂದೆ. ಕೆಲವು ಮಕ್ಕಳು ಬಂದಿದ್ದು, ಇನ್ನೂ ಕೆಲವು ಮಕ್ಕಳುಗಳು ದೂರದಿಂದ ಬರೋರು ಇರ್ತಾರಲ್ಲ. ನಮ್ಮದು ತುರುವೇಕೆರೆ ಆಗಿರೋದ್ರಿಂದ ಇಲ್ಲೇ ಬೇಗ ಬಂದುಬಿಟ್ಟು. ಆದರೆ ಕೆಲವು ಮಕ್ಕಳು ಇನ್ನೂ ಬಂದೇ ಇರಲಿಲ್ಲ. ಇವನಂತೂ ಬಾಯ್ ಮಾಡೋಂದ್ರೆ ಮಾಡ್ತಿಲ್ಲ, ಹಂಗೆ ಓಡೋಗ್ತಿದ್ದ. ಇಲ್ಲಿ ಬಂದರೆ ಸ್ಕೂಲ್ ಹತ್ರ ಇಲ್ಲಿ ಬೇರೆ ಬಟ್ಟೆನೇ ಕೊಡ್ತಿದ್ರು, ಟೀ ಶರ್ಟ್ನ. ಆ ಟೀ ಶರ್ಟ್ ಹಾಕ್ಬಿಟ್ಟು ಮೇಲ್ಗಡೆ ರ್ಯಾಕ್ ಸೂಟ್ನ ಹಾಕ್ತಿದ್ರು. ಕೆಲವು ಮಕ್ಕಳು ಇನ್ನೂ ಬಂದಿರಲಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು. ಪಾಪ ದೂರದಿಂದ ಬರಬೇಕಲ್ವ, ಬಸ್ಸು ಇರಲ್ಲ ಏನಿಲ್ಲ, ಬೈಕಲ್ಲಿ ಬರಬೇಕು, ಚಳಿ ಬೇರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದು. ನಾವು ಸರಿ ಕಳಿಸ್ಬಿಟ್ಟೆ ಹೋಗೋಣ ಒಂದೇ ಸಲ ಅಂತ ಹೇಳ್ಬಿಟ್ಟು ಇಲ್ಲೇ ಕಾಯ್ಕೊಂಡು ಕೂತಿದ್ದು. ಬೆಳಗ್ಗೆ ಆಗೇ ಬಿಡ್ತು, 6:30 7 ಗಂಟೆ ಆಯಿತು ಮಕ್ಕಳು ಹೋಗೋ ಅಷ್ಟೊತ್ತಿಗೆ. ಸರಿ, ಇವಾಗ ಎಲ್ಲ ಮಕ್ಕಳು ಬಂದರು. ಟೀಚರ್ಸ್ ಎಲ್ಲ ರೆಡಿಯಾಗಿ ಹೋಗ್ತಿದ್ರು. ಪೇರೆಂಟ್ಸು ಸಹ ತುಂಬ ಜನ ಬಂದಿದ್ದರು. ಅಪ್ಪ ಅಮ್ಮ ಎಲ್ಲ ಬಂದಿದ್ದರು. ಯಾಕೆಂದರೆ ಮಕ್ಕಳನ್ನೆಲ್ಲಾರ ಕಳಿಸ್ಬೇಕಂದ್ರೆ ಅವ್ರಿಗೂ ಭಯ ಇರುತ್ತಲ್ವ. ಅದಕ್ಕೋಸ್ಕರ ಸ್ಕೂಲ್ ಟ್ರಿಪ್ ಅಂದರೆ ಗೊತ್ತಲ್ವ, ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಇದೇ ಥರ ಲೈನ್ ಮೇಂಟೈನ್ ಮಾಡಬೇಕು, ಮತ್ತು ಗಲಾಟೆ ಮಾಡೋಂಗಿಲ್ಲ, ಶಿಸ್ತಲ್ಲಿ ಇರಬೇಕು. ಅದೊಂದು ಎಲ್ಲರನ್ನೂ ಸರಿ, ಇವಾಗ ಎಲ್ಲ ಲೈನಲ್ಲಿ ಹೊರಟರು. ಬಸ್ ಇಲ್ಲಿ ಸ್ಕೂಲ್ ಹತ್ರ ಬರಲ್ಲ, ಒಂದು ಸ್ವಲ್ಪ ಇಕ್ಕಟ್ಟು. ಅದಕ್ಕೋಸ್ಕರ ಅಲ್ಲೇ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ನಿಲ್ಲಿಸಿದ್ರು. ಅಲ್ಲಿಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ರು. ಸರಿ, ನಾವು ಇಷ್ಟ ತನಕ ಇದ್ದೀವಂತೆ, ಇನ್ನೇನು ಮಕ್ಕಳನ್ನ ಕಳಿಸ್ಬಿಟ್ಟೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ನನ್ನ ಮಗ ಅಂತೂ ವಿಡಿಯೋ ತೆಗಿತೀನಿ ಅಂತ ನನ್ನ ಕಡೆ ತಿರುಗೇ ನೋಡ್ತಿರ್ಲಿಲ್ಲ, ಹಂಗೆ ಹೋಗ್ತಿದ್ದ. ಸರಿ, ಇವಾಗ ಬೆಳಗ್ಗೆನೇ ಹೋಗ್ತೀವಿ ಅಂತ ಅಂತಿದ್ರು, ಆದರೂ ಲೇಟ್ ಆಗೇ ಬಿಡ್ತು. ಇವಾಗ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಬಸ್ ಬಂತು. ಬಸ್ ಹತ್ತಿಸ್ಬಿಟ್ಟು ನಾನು ಮನೆಗೆ ಬಂದು ಕಾಫಿ ಮಾಡ್ಕೊಂಡು ಕುಡಿದು ತಿಂಡಿಗೆಲ್ಲ ರೆಡಿ ಮಾಡಿಕೊಂಡೆ. ರೊಟ್ಟಿ ಮಾಡೋಣ ಮತ್ತು ತರಕಾರಿ ಪಲ್ಯ ಮಾಡೋಣ ಅಂತ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಡು ಮಿಕ್ಸ್ ತರಕಾರಿ ಎಲ್ಲ ರೆಡಿ ಮಾಡಿಕೊಂಡೆ. ಚಳಿಗೆ ರೊಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವ. ಅದಕ್ಕೋಸ್ಕರ ಗುರುವಾರ ಬೇರೆ ವಾರ ಬೇರೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಬೇಗ ತಿಂಡಿ ಮಾಡೋಣ. ಇನ್ನೊಬ್ಬನ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಅವನೇನೋ ಟ್ರಿಪ್ ಹೋಗಿದ್ದಾನೆ. ಇನ್ನೊಬ್ಬನ ಸ್ಕೂಲ್ ಐತೆ, ಅವ್ನಿಗೆ ಇವತ್ತು ಸ್ಪೋರ್ಟ್ಸ್ ಇದೆ. ಅದಕ್ಕೋಸ್ಕರ ಬೇಗ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಪಲ್ಯಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಒಗ್ಗರಣೆ ಮಾಡ್ಕೊಂಡು ತರಕಾರಿನೂ ಸಹ ಹಾಕ್ಬಿಟ್ಟು ಧನಿಯದ ಪುಡಿ, ಖಾರದ ಪುಡಿ ಮತ್ತು ಉಪ್ಪು, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು 1-2 ವಿಷಲ್ ಹಾಕಿಸ್ಕೊಂಡ್ರೆ ಪಲ್ಯ ರೆಡಿಯಾಗಿಬಿಡುತ್ತೆ, ಬೇಗ ಆಗಿಬಿಡುತ್ತೆ.
ಈಗ ಪಲ್ಯ ಆಗೋದ್ರೊಳಗೆ ರೊಟ್ಟಿ ಸಿಟ್ಟು ಕಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ನಮಗೆ ರಾಗಿ ರೊಟ್ಟಿ ಇಷ್ಟ ತಿನ್ನೋದಕ್ಕೆ, ಆದರೆ ಮಕ್ಕಳು ರಾಗಿ ರೊಟ್ಟಿ ಮಾಡಿದ್ರೆ ಒಂಥರ ಮುಖ ಮಾಡ್ಕೊತಾರೆ, ತಿನ್ನಲ್ಲ ಅಷ್ಟಾಗಿ. ಅದಕ್ಕೋಸ್ಕರ ಅಕ್ಕಿ ರೊಟ್ಟಿನೇ ಮಾಡೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಹಸಿಟ್ಟೆಲ್ಲ ಕಲಸಿಟ್ಬಿಟ್ಟು ಅಲ್ಲೇ ಟೈಮ್ ಬೇರೆ ಆಗಿತ್ತು. ಅದಕ್ಕೋಸ್ಕರ ಅವನಿಗೆ ಫಸ್ಟು ತಿಂಡಿ ಮಾಡಿಕೊಟ್ಬಿಡೋಣ, ಬಾಕ್ಸಿಗೆಲ್ಲ ಹಾಕ್ಬೇಕಂತ ಹೇಳ್ಬಿಟ್ಟು ರೊಟ್ಟಿ ಎಲ್ಲ ತೊಟ್ಕೊಟ್ಟು ತಿಂಡಿ ಎಲ್ಲ ರೆಡಿ ಮಾಡಿ ಅವನಿಗೂ ತಿಂಡಿ ಹಾಕ್ಕೊಟ್ಟೆ. ಮತ್ತು ಹಂಗೆ ಬಾಕ್ಸಿಗೂ ಪ್ಯಾಕ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ಈಗ ತಿಂಡಿ ಎಲ್ಲ ರೆಡಿ ಆಯಿತು. ಅವನಿಗೂ ಒಂದು ರೊಟ್ಟಿ ಹಾಕ್ಬಿಟ್ಟು ಬಿಸಿ ಇದು ನಾನು ಇಲ್ಲಿ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ಬ್ಯಾಗ್ಸು ಮೀಶೋದಲ್ಲಿ ತೊಗೊಂಡಿದ್ದು 370 ರೂಪಾಯಿ ಏನೋ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲಿ ಸ್ಟೀಲ್ ಇರೋದ್ರಿಂದ ಪ್ಲಾಸ್ಟಿಕಲ್ಲಿ ಅಷ್ಟಾಗಿ ಊಟ ಕೊಟ್ಟು ಕಳಿಸಿದ್ರೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ನಾನು ಇದನ್ನು ತಗೊಂಡೆ. ಈಗ ರೊಟ್ಟಿ ಮತ್ತು ಪಲಾವ್ ಎಲ್ಲ ಮಾಡಿದಾಗ ಒಟ್ಟಿಗೆ ಎಲ್ಲನೂ ಹಾಕ್ಕೊಡ್ಬೋದಲ್ಲ, ಒಂದು 2-3 ಬಾಕ್ಸ್ ಹಾಕೋದ್ಕಿಂತ ಇದೇ ಥರ ಒಂದು ಬಾಕ್ಸಿಗೆ ಎಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿನೂ ಇದೆ ಬಾಕ್ಸು. ಇದ್ರ ಜೊತೆ ಒಂದು ಫೋರ್ಕು ಮತ್ತು ಒಂದು ಸ್ಪೂನ್ ಕೊಟ್ಟಿದ್ದರು. ಇದೇನಾದರೂ ಬೇಕಾದರೆ ಮೀಶೋದಲ್ಲಿ ಸಿಗುತ್ತೆ, ಒಂದ್ಸಲ ಚೆಕ್ ಮಾಡಿ. ಇದೇ ಪಲ್ಯ ಸಾಂಬಾರು ಏನು ಹಾಕಿದ್ರು ಸಹ ಇದು ಚೆಲ್ಲಲ್ಲ, ಲೀಕ್ ಆಗೋದು ಏನು. ಈ ಬಾಕ್ಸಿಂದ ಏನಾದರೂ ಲಿಂಕ್ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಕಳಿಸ್ತೀನಿ. ನೋಡಿ, ಇವಾಗ ನಾನು ಜಾತ್ರೆ ಅಂತ ಹೇಳಿದ್ನಲ್ಲ, ಅವ್ನು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅದೇ ರೋಡಲ್ಲಿ ಆ ಕಡೆ ಸ್ಕೂಲ್ ಇರೋದು. ಇಲ್ಲಿ ಹಂಗೆ ನೀರು ಖಾಲಿಯಾಗಿತ್ತು, ನೀರು ತಗೊಂಡೋಗೋಣ ಅಂತ ಬಂದ್ವಿ. ನೋಡಿ, ಇವತ್ತು ಅನ್ನದಾನ ಇರೋದ್ರಿಂದ ತುಂಬ ಜನ ಊಟಕ್ಕೆಲ್ಲ ರೆಡಿ ಮಾಡ್ಕೊತಿದ್ರು. ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಜಾತ್ರೆ. ಅನ್ನದಾನನೂ ಅಷ್ಟೇ, ಮಧ್ಯಾಹ್ನ ಸ್ಟಾರ್ಟ್ ಆದರೆ ನೈಟ್ 11:30-12 ಗಂಟೆ ಆದರೂ ಜನ ಬರ್ತಿರ್ತಾರೆ, ಜೋರಾಗಿ ನಡೆಯುತ್ತೆ. ಸರಿ, ಎಲ್ಲ ಮನೆಗೆ ಬಂದುಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ತುಂಬ ಲೇಟ್ ಆಗಿಬಿಡ್ತು ಇವತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ಪೂಜೆ ಮುಗಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತೇ ಫಸ್ಟ್ ವಿಡಿಯೋ ಮಾಡೋಣ ಅಂತ. ಇದು ನನ್ನ ಫಸ್ಟ್ನೇ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.